ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಧೀಶರು 4 ದಿನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇತ್ತ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ವಂತೆ. ಈ ಮಧ್ಯೆ ಭವಾನಿ ಭೂಗತ ಕೂಡ ಮುಂದುವರೆದಿದೆ. ಭವಾನಿ ಬಂಧನಕ್ಕೆ ಕೋರ್ಟ್ ಅರೆಸ್ಟ್ ವಾರೆಂಟ್ ಕೂಡ ಕೊಟ್ಟಿದೆ. 4 ದಿನ ಪ್ರಜ್ವಲ್ ಮತ್ತೆ ಎಸ್ಐಟಿ ಕಸ್ಟಡಿಗೆ. ವಿದೇಶದಲ್ಲಿದ್ದಾಗ ಹಣ ಸಂದಾಯದ ಬಗ್ಗೆ ತನಿಖೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಬರೀ ರಾಜ್ಯ ದೇಶವಲ್ಲದೆ ವಿದೇಶದಾದ್ಯಂತ ಸುತ್ತಕೊಂಡು ಬಂದಿದೆ. ಅತ್ಯಾಚಾರ ಆರೋಪದಲ್ಲಿ ಬಂಧನಕ್ಕೊಳಗಾಗಿ ಎಸ್ಐಟಿ ವಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಎಸ್ಐಟಿ ಕಸ್ಟಡಿ ಇವತ್ತು ಕೊನೆಗೊಂಡ ಕಾರಣ ಮತ್ತೊಮ್ಮೆ 42ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ವಿದೇಶದಲ್ಲಿದ್ದಾಗ ಹಣದ ಮೂಲವನ್ನು ಪತ್ತೆ ಮಾಡಬೇಕಿದೆ, ಅಲ್ಲದೆ ತನಿಖೆಗೆ ಸಹಕಾರವನ್ನು ನೀಡುತ್ತಿಲ್ಲ. ಹಳೆಯ ಮೊಬೈಲ್ ಅನ್ನು ನೀಡಿಲ್ಲ. ಇನ್ನೂ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಎಸ್ಐಟಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿತು. ಪ್ರಜ್ವಲ್ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಕೋರ್ಟ್ಗೆ ಹಾಜರಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಕಳೆದ 6 ದಿನಗಳಿಂದ ವಿಚಾರಣೆ ನಡೆಸಿದ್ದಾರೆ. ವಿದೇಶಕ್ಕೆ ಹೋಗಿದ್ದಕ್ಕೂ ತನಿಖೆಗೂ ಸಂಬಂಧವಿಲ್ಲ ಅಂತೇಳಿ ವಾದ ಮಂಡಿಸಿದರು. ಕೊನೆಗೆ ನ್ಯಾಯಾಲಯ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದೆ. ಇನ್ನು 4 ದಿನಗಳ ಕಾಲ ಎಸ್ಐಟಿಯಲ್ಲಿಯೇ ಪ್ರಜ್ವಲ್ ಕಾಲ ಕಳಿಬೇಕಿದೆ. ಬೆಡ್ಶೀಟ್ ಮೇಲಿನ ಕಲೆಗಳ ಕಲೆಗಾರ ನಾನಲ್ಲ. ಕಳೆದ 6 ದಿನಗಳಿಂದ ಎಸ್ಐಟಿ ಕಸ್ಟಡಿಯಲ್ಲಿದ್ದಂತಹ ಪ್ರಜ್ವಲ್ ಯಾವುದೇ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಡ್ತಿಲ್ವಂತೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನವನಲ್ಲ ಅಂತ ಹೇಳ್ತಿದ್ದಾರೆ. ಬೆಡ್ಶೀಟ್ ಕಲೆಗಳ ಬಗ್ಗೆ ಕೇಳಿದಾಗ ಪ್ರಜ್ವಲ್ ರೇವಣ್ಣ ಅವರು ಆ ಕಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಹೇಳಿದ್ದಾರಂತೆ. ಬಸವನಗುಡಿಯ ಮನೆಯಲ್ಲಿ ಬೆಡ್ಶೀಟ್ ಮೇಲೆ ಕಲೆಯುಳ್ಳಂತಹ ಮಾದರಿಯನ್ನು ಸಂಗ್ರಹಿಸಿರುವಂತಹ ಎಸ್ಐಟಿ ಎಫ್ಎಸ್ಎಲ್ಗೆ ಅದನ್ನು ರವಾನೆ ಮಾಡಿದೆ. ಸದ್ಯ ಆರೋಪಿಯ ಯಾವುದೇ ಮಾಹಿತಿ ನೀಡ್ತಾ ಇಲ್ಲ. ಇನ್ನಷ್ಟು ದಿನಗಳ ವಿಚಾರಣೆ ಅಗತ್ಯವಿದೆ ಅಂಥೇಳಿ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದರು. ಹೀಗಾಗಿ ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯವು ಜೂನ್ 14ರವರೆಗೂ ವಶಕ್ಕೆ ಕೊಟ್ಟು ಆದೇಶ ಹೊರಡಿಸಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.